ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಭಾಳಷ್ಟು ಇಂಪಾರ್ಟೆಂಟ್ ವ್ಯಕ್ತಿಯಾದಂಥ ಜಯಲಲಿತಾ ಅವರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಜಯಲಲಿತಾ ಅವರು 5 ಬಾರಿ ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿದ್ದರು. ಸೊ ಅವರ ಒಂದು ಜಾತಕ ಹೇಗಿತ್ತು, ಅವರು ಹೇಗೆ ಅಷ್ಟೊಂದು ಬಾರಿ ಸಿ ಎಮ್ ಆಗೋದಕ್ಕೆ ಸಾಧ್ಯ ಆಯಿತು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ. ಯಾಕಂದರೆ ನಾನು ಮಾಡುವಂಥ ವಿಡಿಯೋಗಳು ನಿಮಗೆ ಬೇಗ ತಲುಪುತ್ತೆ, ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡುವ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ಈಗ ನೋಡಿ, ಯಾವುದೇ ಒಂದು ಲಗ್ನ ತಗೊಳ್ಳಿ ಅಥವಾ ಯಾವುದೇ ಒಂದು ಜಾತಕ ತಗೊಳ್ಳಿ, ಲಗ್ನವನ್ನು ನೋಡ್ತೀವಿ. ಲಗ್ನದಲ್ಲಿ ಯಾವುದಾದ್ರೂ ಪ್ಲಾನೆಟ್ ಇದೆಯಾ, ಲಗ್ನಾಧಿಪತಿ ಎಲ್ಲಿದೆ ಅಂತ ನೋಡ್ತೀವಿ. ಸೊ ಲಗ್ನಾಧಿಪತಿ ನೋಡಿ 9ನೇ ಮನೆ ಅಂದರೆ ಭಾಗ್ಯಸ್ಥಾನ. ಸೊ ಭಾಗ್ಯಸ್ಥಾನದಲ್ಲಿ 9ನೇ ಮನೆಯಲ್ಲಿ ಕೂತಿರುವಂಥದ್ದು ತುಂಬ ಶುಭ ಅಂತ ಹೇಳ್ಬೋದು. ಸೊ ಮರ್ಕ್ಯುರಿ, ಬುಧ 9ನೇ ಮನೆ ಇರೋದು, ಹಾಗೂ ಸೂರ್ಯ ಅಂದರೆ ಅಧಿಕಾರ. ಸೂರ್ಯ ಅಂದ್ರೇ ಒಂದು ಪವರ್ ಅಂತ ಹೇಳ್ಬೋದು. ಆ ಪವರ್ಗೆ ಸಂಬಂಧಪಟ್ಟಂತೆ ಸೂರ್ಯನ ಜೊತೆ ಇರುವಂಥದ್ದು ತುಂಬ ಅದ್ಭುತವಾದಂಥ ವಿಚಾರ ಅಂತ ಹೇಳ್ಬೋದು. ನೆಕ್ಸ್ಟ್ 10ನೇ ಮನೆಯಲ್ಲಿ ನೋಡಿ, ತುಂಬ ಸ್ಟ್ರಾಂಗ್ ಆಗಿ ಅಂದರೆ ಶುಕ್ರ ಎಕ್ಸಾಲ್ಟೇಷನ್ನ ಕೂತಿರುವಂಥದ್ದು ತುಂಬ ಒಂದು ಪವರ್ಫುಲ್ ಆಗೋದು. ಹಾಗಾಗಿ ಇವರು ವೃತ್ತಿ ಜೀವನದಲ್ಲಿ ಸಾಕಷ್ಟು ಉತ್ತಮವಾದಂಥ ನಟಿ ಸಹ ಆಗಿದ್ದರು. ಹಾಗೂ 10ನೇ ಮನೆಗೆ ಇವರು ಶುಕ್ರ ಇರೋದರಿಂದ ತಮಿಳುನಾಡಲ್ಲಿ ಒಳ್ಳೆಯ ಒಂದು ಆಡಳಿತವನ್ನು ಕೊಟ್ಟರು. ಆರ್ಥಿಕವಾಗಿ ತಮಿಳುನಾಡು ಅಭಿವೃದ್ಧಿ ಸಹ ಆಯಿತು ಇವರ ಒಂದು ಪೀರಿಯಡಲ್ಲಿ ಅಂತ ಹೇಳ್ಬೋದು. ಮತ್ತು ರಾಹು 11ನೇ ಮನೆಯಲ್ಲಿದ್ದಾಗ ಲಾಭವನ್ನು 11ನೇ ಮನೆ ಲಾಭ. ರಾಹು ಯಾವ ಮನೆಯಲ್ಲಿರ್ತಾರೆ ಆ ಮನೆಯನ್ನು ಒಂದು ಉಜ್ವಲಗೊಳಿಸ್ತಾನೆ, ಅಂದರೆ ತುಂಬ ಸ್ಟ್ರಾಂಗ್ಗೊಳಿಸ್ತಾನೆ ಅಂತ ಹೇಳ್ಬೋದು. ಅಂದರೆ ಲಾಭ ದುಪ್ಪಟ್ಟಾಗುತ್ತೆ, ಅಂದರೆ ಅದು ಹೇಳಲಿಕ್ಕಾಗಲ್ಲ. ದಟ್ ಮೀನ್ಸ್ ತುಂಬ ಎಕ್ಸ್ಪ್ಯಾಂಡ್ ಆಗುತ್ತೆ. ರಾಹು ಎಲ್ಲಿರುತ್ತೆ ಆ ಮನೆಯನ್ನು ತುಂಬ ಎಕ್ಸ್ಪ್ಯಾಂಡ್ ಮಾಡ್ತಾನೆ ಅಂತ ಹೇಳ್ಬೋದು. ಇವರು ಅತ್ಯಂತ ಹೆಚ್ಚಿನ ಲಾಭವನ್ನು ಸಹ ಪಡಿತಾರೆ ಅಂತ ಹೇಳ್ಬೋದು. ಸೊ ಇದು ಮತ್ತು ನೋಡಿ, ಇನ್ನು 2ನೇ ಮನೆಯಲ್ಲಿ ಶನಿ. ನೋಡಿ 2ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಇವರ ಒಂದು ಫ್ಯಾಮಿಲಿ ಲೈಫು ಅಷ್ಟಾಗಿ ಚೆನ್ನಾಗಿರಲಿಲ್ಲ ಅಂತ ಹೇಳ್ಬೋದು. ಇವರು ವಿವಾಹ ಸಹ ಆಗಲಿಲ್ಲ. ಸೊ ಆಗಿನ ಜೀವನವನ್ನು ನಡೆಸಿರೋದನ್ನು ಕಾಣಿಸುತ್ತೆ. ಯಾರಿಗೆ 2ನೇ ಮನೆ ಮತ್ತು 7ನೇ ಮನೆ ಅಫ್ಲಿಕ್ಟ್ ಆಗಿರುತ್ತೆ, ಅವರ ವಿವಾಹ ಜೀವನ ಅಷ್ಟು ಸೊಗಸಾಗಿ ಇರೋದಿಲ್ಲ ಅಂತ ಹೇಳ್ಬೋದು. ಇವರಿಗೆ 2ನೇ ಮನೆ ಅಫ್ಲಿಕ್ಟ್ ಆಗಿದೆ ಅಂದರೆ ಬಾಲ್ಯ ಜೀವನ ತುಂಬ ಕಷ್ಟಕರವಾಗಿತ್ತು ಅಂತ ಹೇಳ್ಬೋದು. ಮತ್ತು 7ನೇ ಮನೆ ಗುರು ಇರೋದನ್ನು ಕಾಣಿಸುತ್ತೆ. 7ನೇ ಮನೆ ಅಧಿಪತಿ 7ನೇ ಮನೆಯಲ್ಲೇ ಇರೋದು ಭಾಳ ಉತ್ತಮವಾದಂಥ ಒಂದು ಇದು ಅಂತ ಹೇಳ್ಬೋದು. 7ನೇ ಮನೆ ಅಧಿಪತಿ ಬಂದು ಮಾರಕ ಭಾವ ಅಂತ ಹೇಳ್ತಾರೆ. ಈ ಒಂದು ದಶಾಭುಕ್ತಿನಲ್ಲಿ ಸ್ವಲ್ಪ ಮಾರಕ ಪರಿಣಾಮಗಳನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದು. ಬಟ್ ಇವರು ಮದುವೆ ಆಗಿದರೆ ತುಂಬ ಒಂದು ಮದುವೆ ಜೀವನ ತುಂಬ ಉಜ್ವಲವಾಗಿರ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇವರು ಮದುವೆ ಆಗಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ನೋಡಿ 3ನೇ ಮನೆಯಲ್ಲಿ ಚಂದ್ರ ಮತ್ತು ಮಾರ್ಸ್. ಮಂಗಳ ತುಂಬ ಉತ್ತಮವಾದಂಥ ಪ್ಲಾನೆಟ್ ಅಂತ ಹೇಳ್ಬೋದು ವೆನ್ ಕಮ್ ಟು ದಿ ಪವರ್ ಆ್ಯಂಡ್ ಸ್ಟ್ರಗಲ್. ಸೊ ಮಾರ್ಸ್ 3ನೇ ಮನೆಯಾಗಿರೋದ್ರಿಂದ ಉತ್ತಮವಾದಂಥ ಸ್ಟ್ರಗಲ್ಲು ಇವರು ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ತುಂಬ ಉತ್ತಮ ಅಂತ ಹೇಳ್ಬೋದು. ಇನ್ನು 5ನೇ ಮನೆ ಕೇತು ಇರೋದ್ರಿಂದ ಇವರಿಗೆ ಒಂದು ಮಕ್ಕಳ ಭಾಗ್ಯ ಇಲ್ಲದೆ ಇರೋದು. ಅಫ್ಕೋರ್ಸ್ ಮ್ಯಾರೇಜ್ ಆಗಿಲ್ಲ ಅಂದರೆ ಮಕ್ಕಳ ಭಾಗ್ಯ ಇರೋದಿಲ್ಲ ಅಂತ ಹೇಳ್ಬೋದು ನ್ಯಾಚುರಲ್ ಆಗಿ. ಸೊ ಈ ಎಲ್ಲ ಕಾರಣದಿಂದ ಇವರು ಅದ್ಭುತವಾದಂಥ ಮುಖ್ಯಮಂತ್ರಿ ಆಗಿದ್ದರು. ನೋಡಿ 10ನೇ ಮನೆಯಲ್ಲಿ ಉಚ್ಚ ಗ್ರಹ ಇರೋದು ತುಂಬ ಉತ್ತಮವಾದಂಥ ಫಲವನ್ನು ಕೊಡುತ್ತೆ ಅಂತ ಹೇಳ್ಬೋದು. ಮತ್ತು 10ನೇ ಮನೆಯ ಅಧಿಪತಿಯಾದಂಥ ಗುರು ಸಹ ಕೇಂದ್ರದಲ್ಲಿ ಅಂದರೆ 7ನೇ ಮನೆಯಲ್ಲಿ ಕೂತಿರುವಂಥದ್ದು ತುಂಬ ಅದ್ಭುತವಾದಂಥ ಯೋಗ. ಮತ್ತು ಈ ಬುಧ ಅಂದರೆ ಲಗ್ನಾಧಿಪತಿ 9ನೇ ಮನೆಯಲ್ಲಿ ಕೂತಿರುವಂಥದ್ದು ಸೊ ಉತ್ತಮ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸೂರ್ಯನ ಜೊತೆ ಕೂತಿರೋದು ಸಹ ತುಂಬ ಉತ್ತಮ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಗುರು ನೇರವಾಗಿ ಲಗ್ನವನ್ನು ನೋಡ್ತಾ ಇರೋದ್ರಿಂದ ದೈಹಿಕವಾಗಿ ಸ್ವಲ್ಪ ಒಂದು ಹೆಚ್ಚಿನ ಫ್ಯಾಟನ್ನು ಹೊಂದಿರುವಂಥದ್ದನ್ನು ಕಾಣಿಸುತ್ತೆ ಅಂತ ಹೇಳ್ಬೋದು. ಇನ್ನು ಲಗ್ನಕ್ಕೆ ಯಾರ ದೃಷ್ಟಿ ಇದೆ ಅಂತ ನೋಡೋದಾದರೆ ಗುರು ದೃಷ್ಟಿ ಬಿಟ್ಟು ಇನ್ನು ಯಾರ ದೃಷ್ಟಿನೂ ಇಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವರ ಒಂದು ವ್ಯಕ್ತಿತ್ವ
ತುಂಬ ಉತ್ತಮವಾದಂಥ ವ್ಯಕ್ತಿತ್ವ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೈತೆ, ಭಾಳ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ, ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.